ಕಂಡೀಷ್ನಲ್ ಸ್ಟೇಟ್ಮೆಂಟ್ಸ್ ಇನ್ ಶೆಲ್ ಸ್ಕ್ರಿಪ್ಟ್. ಇದು ಚಾಪ್ಟರ್ ಲಾಸ್ಟ್ ಚಾಪ್ಟರ್ ಇದೆಯಲ್ಲ ನಿಮಗೆ, ಅದರಲ್ಲಿ ಕಂಪ್ಲೀಟ್ ಪ್ರೋಗ್ರಾಮಿಂಗ್ ಬೇಸ್ಡ್ ಕ್ವೆಶನ್ಸ್ ಎಲ್ಲ ಲಾಸ್ಟ್ ಚಾಪ್ಟರಿಂದನೇ ನಿಮಗೆ ಬರುತ್ತೆ. ದೇರ್ ಆರ್ ಟೋಟಲ್ 5 ಕಂಡೀಷನಲ್ ಸ್ಟೇಟ್ಮೆಂಟ್ಸ್ which can be used in bash programming. If statement, if else, if elif, else, f5 statement, else if ladder ಅಂತ ಇದೆ. ಇದು else if ಅಂತ ಬರೆಯೋ ಆಗಿಲ್ಲ, ನೀವಿಲ್ಲಿ elif ಅಂತಾನೆ ಬರಿಬೇಕು. else if ಅಂತ ಬರೆದ್ರೆ ಅದು ಕಂಪ್ಲೀಟ್ ರಾಂಗ್ ಆನ್ಸರ್ ಆಗುತ್ತೆ. ಇಫು ಇಫ್ ಎಲ್ಸೂ ಅಷ್ಟೇ ಡಿಫ್ರೆಂಟ್ ಆಗಿರುತ್ತೆ. ಇಲ್ಲಿ ಇಫ್ ದೆನ್ ಎಲ್ಸ್, ಇಫ್ ದೆನ್ F5 2 ಟೈಮ್ಸ್ ಬಂದಿದೆ, ಯಾಕಂದರೆ 2 ಟೈಮ್ಸ್ ಇಫ್ ಇದೆ. ನೆಸ್ಟೆಡ್ ಇಫ್, ಇನ್ನೊಂದು ಸ್ವಿಚ್ ಸ್ಟೇಟ್ಮೆಂಟ್. ಈಗ ಫಸ್ಟು ಇಫ್ ಸ್ಟೇಟ್ಮೆಂಟ್ ನೋಡೋಣ. ಇದಕ್ಕೆ ನಿಮ್ಮ ಲ್ಯಾಬ್ ಪ್ರೋಗ್ರಾಮೇ ನೀವು ಎಕ್ಸಾಂಪಲ್ ಆಗಿ ತಗೋಬೋದು. ಇಫ್ ಕೀವರ್ಡು ಎಕ್ಸ್ಪ್ರೆಷನ್ ಆರ್ ಕಂಡೀಷನ್, ದೆನ್ ಸ್ಟೇಟ್ಮೆಂಟ್ F5. ಯಾವುದಕ್ಕೆ ಇದು? ಇಫ್ ದೆನ್ F5 ಅಂತ ಇರಬೇಕು. ಫಸ್ಟ್ ಒನ್, ಇದು ಫಸ್ಟ್ ಕ್ಯಾಟಗರಿಗೆ ನೀವು ಸಿಂಟ್ಯಾಕ್ಸು ಇದೇ ರೀತಿ ಬರೀಬೇಕು. ನಾನು ಇದು ಹೇಳ್ತಾ ಇರೋದು geeks.org ವೆಬ್ಸೈಟಿಂದ. ಇಫ್ ಕಂಡೀಷನ್ ದೆನ್ ಸ್ಟೇಟ್ಮೆಂಟ್ F5, ಅದೊಂದು ಮಾತ್ರ ಅಬ್ಸರ್ವ್ ಮಾಡಿ. ಈಗ ಫಸ್ಟ್ ನೀವು ಕಂಡೀಷನಲ್ ಸ್ಟೇಟ್ಮೆಂಟ್ ಟೈಪ್ 1 ಬರೀಬೇಕಾದ್ರೆ ಈ ಸಿಂಟ್ಯಾಕ್ಸ್ ಫಾಲೋ ಮಾಡಬೇಕು. ಸಿ ಪ್ರೋಗ್ರಾಮಲ್ಲಿ ಏನು ಮಾಡ್ತಿದ್ರಿ, ಇಫ್ ಕಂಡೀಷನ್ ಆಮೇಲೆ ಫಾಲೋಡ್ ಬೈ ಸ್ಟೇಟ್ಮೆಂಟ್ಸ್, ಅಷ್ಟೇ ಒಂದು ಇಫ್ ಸ್ಟೇಟ್ಮೆಂಟ್ ಅಂದರೆ. ಇಲ್ಲೇನಾಗುತ್ತೆ, ಅಕಾರ್ಡಿಂಗ್ ಟು ಫಸ್ಟ್ ಒನ್, ಇಫ್ ಸ್ಟೇಟ್ಮೆಂಟ್, ಎಲ್ಸ್ ಪೋರ್ಷನ್ನೇ ಇಲ್ಲ, ಜಸ್ಟ್ ಇಫ್ ಸ್ಟೇಟ್ಮೆಂಟ್ ಅಂದ್ರೇ ನೀವು ಇಷ್ಟು ಕವರ್ ಮಾಡಬೇಕಾಗುತ್ತೆ. ಇಫ್ ಕಂಡೀಷನ್ ದೆನ್ ಕೀವರ್ಡ್ ಸ್ಟೇಟ್ಮೆಂಟ್ F5. ಇದಕ್ಕೆ ಎಕ್ಸಾಂಪಲ್ಲು ಒಂದು ಲ್ಯಾಬ್ ಪ್ರೋಗ್ರಾಮೇ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತೀನಿ. ದಟ್ ಈಸ್ ದಿ ಲಿಸ್ಟ್ ಆಫ್ ಫೈಲ್ ನೇಮ್ಸ್ ಇನ್ ದಿ ಕರೆಂಟ್ ಡೈರೆಕ್ಟ್ರಿ ಡಿಸ್ಪ್ಲೇ ಮಾಡೋಕ್ಕೆ ಒಂದು ಸಿಂಪಲ್ ಒಂದು 5 ಲೈನ್ ಪ್ರೋಗ್ರಾಮ್ ಇದು. ಆ್ಯಸ್ ಯೂಶುವಲ್ ಪ್ರಿಂಟ್ ಸ್ಟೇಟ್ಮೆಂಟು ಕರೆಂಟ್ ಡೈರೆಕ್ಟ್ರಿ. ಈಗ ನಂದು ಕರೆಂಟ್ ಡೈರೆಕ್ಟ್ರಿ ವರ್ಣ ಅಂತ ಲಾಗಿನ್ ಆದ್ನಲ್ಲ, ಅದು ಕರೆಂಟ್ ಡೈರೆಕ್ಟ್ರಿ. ಅದರಲ್ಲಿ ನಂದೆಲ್ಲ ಫೈಲ್ಸ್ ಇದೆ. ಈ ಕರೆಂಟ್ ಡೈರೆಕ್ಟ್ರಿನಲ್ಲಿ ನಾವು ಯಾವುದು ಲಾಗಿನ್ ಆಗ್ತೀವಿ ಆ ನೇಮೇನೆ ಡೈರೆಕ್ಟ್ರಿ ನೇಮ್. ಅದರಲ್ಲಿ ಎಷ್ಟು ಫೈಲ್ಸ್ಗಳಿದ್ದಾವೆ ಅದು ಡಿಸ್ಪ್ಲೇ ಆಗಬೇಕು. ಇಲ್ಲಿ ಫಾರ್ ಲೂಪ್ ಇದೆ, ಇದು ಆಮೇಲೆ ನೋಡ್ಕೊಳ್ಳೋಣ. ಫಾರ್, ಇಲ್ಲಿ ಕೀವರ್ಡು, ದಿಸ್ ಈಸ್ ಎ ವೇರಿಯೇಬಲ್ ನೇಮ್. ಇನ್ ಸ್ಟಾರ್ ಅಂದರೆ ಆಲ್ ಅಂತ ಅರ್ಥ. ಏನಿದೆ ಕ್ವೆಶನ್ ಇಲ್ಲಿ, ಆಲ್ ದಿ ಫೈಲ್ ನೇಮ್ಸ್ ಪ್ರೆಸೆಂಟ್ ಇನ್ ದಿ ಕರೆಂಟ್ ಡೈರೆಕ್ಟ್ರಿ. ಅದಕ್ಕೆ ನಾವು ಸ್ಟಾರ್ ಆಪರೇಟರ್ ಯೂಸ್ ಮಾಡ್ತೀವಿ. ಇದು ಆಮೇಲೆ ನೋಡೋಣ. ಫಾರ್ ಲೂಪ್ ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಇದಕ್ಕೆ ಬರ್ತೀನಿ ನಾನು. ನಾವು ಈಗ ಕಾನ್ಸರ್ನ್ಡ್ ಆಗಿರೋದು ಇದ್ರ ಬಗ್ಗೆ. ಇಫ್ ಕಂಡೀಷನ್ ಏನಿದೆ ಇಲ್ಲಿ ಸಿಂಟ್ಯಾಕ್ಸು, ಇಫ್ ಎಕ್ಸ್ಪ್ರೆಷನ್ ಆರ್ ಕಂಡೀಷನ್. ಇಫ್ ಕಂಡೀಷನ್ ಏನಿದೆ, -f ಅನ್ನೋದು ಆಪ್ರೇಟರ್. ನಿಮ್ಮಲ್ಲಿ ಟೈಪ್ ಆಫ್ ಆಪ್ರೇಟರ್ಸ್ ನೆನಪಿರ್ಬೋದು ನಿಮಗೆ. ಅರ್ಥಮೆಟಿಕ್ ಆಪ್ರೇಟರ್ಸ್, ರಿಲೇಷ್ನಲ್ ಆಪ್ರೇಟರ್ ಅಂದಾಗ ಇಲ್ಲಿ -gt, -lt, -le ಈ ಥರದ್ದೆಲ್ಲ ಲ್ಯಾಬ್ ಪ್ರೋಗ್ರಾಮಲ್ಲೇ ಯೂಸ್ ಮಾಡಿದ್ದೀರಾ. ಅದೇ ರೀತಿ ಫೈಲ್ ಟೆಸ್ಟ್ ಆಪ್ರೇಟರ್ ಅಂತ ಒಂದು ಎಕ್ಸ್ಟ್ರಾ ಕೈಂಡ್ ಆಫ್ ಆಪ್ರೇಟರ್ಸ್ ಬರುತ್ತೆ. ಅದರಲ್ಲಿ -r, -w, -x ಇದನ್ನು ಯೂಸ್ ಮಾಡ್ತೀವಿ. ಅದೇ ರೀತಿ -f ಅನ್ನೋದು ಅದರಲ್ಲಿ ಬರುತ್ತೆ ಫೈಲ್ ಟೆಸ್ಟ್ ಆಪರೇಟರ್ಸಲ್ಲಿ. ಅದು ನಾವು ಎಂಟ್ರಿ ಮಾಡ್ತಿರೋ ಒಂದು ನೇಮ್ ಏನಿದೆ ಅದು ಫೈಲಾ ಫೋಲ್ಡರಾ ಅಂತ ಚೆಕ್ ಮಾಡೋಕ್ಕೆ ಈ ಆಪರೇಟರ್ -f. ಫೈಲ್ ಅನ್ನೋದು ಆಗಲೇ ಹೇಳಿದೆ ವೇರಿಯೇಬಲ್ ನೇಮ್. ನಾನಿಲ್ಲಿ ಯಾವ ಒಂದು ನೇಮ್ ಕೊಡ್ತೀನಿ, ನಾನು ಎಂಟ್ರಿ ಮಾಡ್ತಾ ಇಲ್ಲ. ಈ $ಫೈಲ್ ಒಳಗಡೆ ಲಿಸ್ಟ್ ಆಫ್ ಫೈಲ್ಸು ಎಷ್ಟಿದೆ ಡೈರೆಕ್ಟ್ರಿಲಿ ಅದಷ್ಟು ಸ್ಟೋರ್ ಆಗ್ತಾ ಹೋಗುತ್ತೆ. ಇದು ಕಂಡೀಷನ್.
ನೆಕ್ಸ್ಟ್ ಏನಿದೆ, ಇಫ್ ಆದಮೇಲೆ ಎಕ್ಸ್ಪ್ರೆಷನ್ ಆದಮೇಲೆ ದೆನ್ ಅಂತ ಇದೆ ನೋಡಿ. ದೆನ್ ಅಂತ ಕೀವರ್ಡ್ ಇದೆ. ಇಫ್, ಎಕ್ಸ್ಪ್ರೆಷನ್, ದೆನ್. ನೆಕ್ಸ್ಟ್ ದೆನ್ ಆದಮೇಲೆ ಸ್ಟೇಟ್ಮೆಂಟ್. ಇಲ್ಲೇನು ಸ್ಟೇಟ್ಮೆಂಟ್ ಇದೆ ಈ ಪ್ರೋಗ್ರಾಮಲ್ಲಿ? ಎಲ್ ಎಸ್ ಸ್ಪೇಸ್ ಮೈನಸ್ ಎಲ್. ನಿಮಗೆ ಗೊತ್ತು ಕಮ್ಯಾಂಡು. ಎಲ್ ಎಸ್ ಸ್ಪೇಸ್ ಮೈನಸ್ ಎಲ್ ಏನಕ್ಕೆ ಯೂಸ್ ಮಾಡ್ತೀವಿ? ರೀಡ್, ರೈಟ್, ಎಕ್ಸಿಕ್ಯೂಟ್ ಪರ್ಮಿಷನ್ನು ಯಾವ್ಯಾವ ಫೈಲ್ಸ್ಗಿದೆ ಅದೆಲ್ಲ ಲಿಸ್ಟ್ ಔಟ್ ಮಾಡುತ್ತೆ ಎಲ್ ಎಸ್ ಮೈನಸ್ ಎಲ್ ಕಮ್ಯಾಂಡ್. ಯಾವ ಫೈಲ್ಗಳಿಗೆ? ಆಲ್ ದಿ ಫೈಲ್ಸ್ ಇನ್ ದಿ ಕರೆಂಟ್ ಡೈರೆಕ್ಟರಿ. ಜಸ್ಟ್ ನೀವು ಅಲ್ಲಿ ಎಲ್ ಎಸ್ ಕಮ್ಯಾಂಡ್ ಅಂತಲೂ ಕೊಟ್ಟರು ಆಗುತ್ತೆ. ನಾನು ಎಲ್ ಎಸ್ ಜೊತೆಗೆ ಮೈನಸ್ ಎಲ್ ಒಂದು ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಎಫ್ ಐ ಡನ್. ನೋಡಿ, ಇಫ್ನ ಉಲ್ಟಾ ಬರೆದ್ರೆ ಎಫ್ ಐ. ಯು ಅಬ್ಸರ್ವ್ ಓನ್ಲಿ ದಿಸ್ ಮಚ್. ಎಫ್ ಐ ಸ್ಟೇಟ್ಮೆಂಟ್. ಸೊ ನೀವು ಇಷ್ಟು ಪೋರ್ಷನ್ ಏನಿದೆ, ಆ ಡೂ ಕೀವರ್ಡ್ ಅದು ಬೇಡ. ಜಸ್ಟ್ ಇಷ್ಟು ಎಕ್ಸಾಂಪಲ್ ಬರೆದ್ರೂ ಆಗುತ್ತೆ. ಆ ಡನ್ನು ತೆಗೆದುಬಿಡಿ. ಆ 4 ಲೈನ್ಸ್ ಆದರೂ ಎಕ್ಸಾಂಪಲ್ಗೆ ಬರ್ಕೋಬೋದು. ನೀವು ಪ್ರಾಕ್ಟಿಕಲ್ ಲ್ಯಾಬ್ ಪ್ರೋಗ್ರಾಮ್ಸ್ಗಳೇ ನೀವು ಎಕ್ಸಾಂಪಲ್ ಆಗಿ ಬರ್ಕೋಬೋದು. ಇಫ್ ನಾನು ಕೊಡ್ತಾ ಇರೋ ಲಿಸ್ಟ್ ಆಫ್ ಫೈಲ್ಸು ನಾನು ಎಂಟ್ರಿ ಮಾಡ್ತಿಲ್ಲ, ಅದು ಆಟೋಮೆಟಿಕ್ಕಾಗಿ ಸ್ಟಾರ್ ಅಂತ ಇರೋದ್ರಿಂದ ತಗೊಳ್ತಾ ಇದೆ. ಅದರಲ್ಲಿ ಫೋಲ್ಡರ್ ಬಿಟ್ಟು ಫೈಲ್ಗಳೆಲ್ಲನೂ ಲಿಸ್ಟ್ ಮಾಡುತ್ತೆ. ಆ ಪ್ರೋಗ್ರಾಮ್ ಇದು, ಲಿಸ್ಟ್ ಆಫ್ ಫೈಲ್ಸ್ ಇನ್ ದಿ ಕರೆಂಟ್ ಡೈರೆಕ್ಟರಿ ಪ್ರೋಗ್ರಾಮ್. ನಿಮಗೆ ಇನ್ನೂ ಒಂದು ಇಫ್ ಎಫ್ ಐಗೆ ಎಕ್ಸಾಂಪಲ್ ಬೇಕು ಅಂದರೆ ಪ್ಯಾಲಿಂಡ್ರೋಮ್ ಪ್ರೋಗ್ರಾಮ್ ನೋಡಿ. ಪ್ಯಾಲಿಂಡ್ರೋಮ್ ಪ್ರೋಗ್ರಾಮು ರಿವರ್ಸ್ ಪ್ರೋಗ್ರಾಮ್ ಎಕ್ಸ್ಪ್ಲನೇಷನ್ ಆಗಿದೆ ಅಲ್ವಾ? ಸೇಮ್ ಅದೇ ಕೋಡಿಂಗ್ ಇದೆ. ಎಕ್ಸ್ಟ್ರಾ ಎಕ್ಸ್ಪ್ಲನೇಷನ್ ಬೇಡ ಇಲ್ಲಿ ತನಕ. ಇಲ್ಲಿಂದ ಇಫ್ ಎಫ್ ಐ ಸ್ಟಾರ್ಟ್ ಆಗುತ್ತೆ ನೋಡಿ. ಇಫ್ $1 ಆಗಲೇ ಹೇಳಿದೆ ಕಮ್ಯಾಂಡ್ ಲೈನ್ ಪ್ಯಾರಾಮೀಟರು. ಫಸ್ಟ್ ಪ್ಯಾರಾಮೀಟರ್, ಫಸ್ಟ್ ಸ್ಟ್ರಿಂಗ್ ಈಗ ನನ್ನ ಕಂಪ್ಯೂಟರ್ ಅಂತ ಕೊಟ್ಟರೆ ದಟ್ ಈಸ್ ಈಕ್ವಲ್ ಟು ರಿವರ್ಸ್ಡ್ ಸ್ಟ್ರಿಂಗ್ ಅಂತ ನೋಡುತ್ತೆ. ಉಲ್ಟಾ ಮಾಡಿದ್ರೂ ರಿವರ್ಸ್ ಮಾಡಿದ್ರೂ ಸೇಮ್ ಕ್ಯಾರೆಕ್ಟರ್ಸ್ ಇದ್ರೆ ದೆನ್ ಎಂಟ್ರಿ ಮಾಡಿರೋ ಫಸ್ಟ್ ಸ್ಟ್ರಿಂಗು ಇಟ್ಸ್ ಎ ಪ್ಯಾಲಿಂಡ್ರೋಮ್. ಎಲ್ಸ್ ಗಿವನ್ ಸ್ಟ್ರಿಂಗ್ ಈಸ್ ನಾಟ್ ಪ್ಯಾಲಿಂಡ್ರೋಮ್. ಎಫ್ ಐ. ಇದು ಸೆಕೆಂಡ್ ಕ್ಯಾಟಗರಿ ನೋಡಿ. ಇಫ್ ಎಲ್ಸ್. ಇಫ್ ಎಕ್ಸ್ಪ್ರೆಷನ್ ಇದೇ ಥರ ಬರುತ್ತೆ. ಇವೆರಡು ಕಂಪೇರ್ ಮಾಡ್ಕೋಬೋದು. ದೆನ್ ಸ್ಟೇಟ್ಮೆಂಟ್ 1, ಎಲ್ಸ್ ಸ್ಟೇಟ್ಮೆಂಟ್ 2, ಎಫ್ ಐ. ಇಲ್ಲಿ ಅದರದ್ದು ಆಫ್ ಪೋರ್ಷನ್ ಮಾತ್ರ, ಎಲ್ಸ್ಗಿಂತ ಮೇಲೆ ಎಷ್ಟಿದೆ ಅಷ್ಟು ಮಾತ್ರ ಬರುತ್ತೆ. ಯಾವುದಕ್ಕೆ? ಫಸ್ಟ್ ಕ್ಯಾಟಗರಿ ಇಫ್ ಸ್ಟೇಟ್ಮೆಂಟ್ಗೆ. ಸೆಕೆಂಡ್ ಒನ್ನು ಇಫ್ ಎಲ್ಸ್ ಸ್ಟೇಟ್ಮೆಂಟ್. ಇಲ್ಲೇನಂತಿದೆ? ಇಫ್ ಫಸ್ಟ್ ಪ್ಯಾರಾಮೀಟರ್ ದಟ್ ಯು ಹ್ಯಾವ್ ಎಂಟರ್ಡ್ ಈಸ್ ಈಕ್ವಲ್ ಟು $temp1. ರಿವರ್ಸ್ ಪ್ರೋಗ್ರಾಮಲ್ಲಿ ಏನು ಹೇಳಿದ್ದೀನಿ? $temp1. temp1ನಲ್ಲಿ ಏನು ಸ್ಟೋರ್ ಆಗುತ್ತೆ? ನೀವು ಎಂಟ್ರಿ ಮಾಡ್ತಾ ಇರೋ ರಿವರ್ಸ್ ಪೊಸಿಷನಿಂದ ಕ್ಯಾರೆಕ್ಟರ್ಗಳು ಲಾಸ್ಟಲ್ಲಿರೋ ಕ್ಯಾರೆಕ್ಟರು ಫಸ್ಟ್ ಪೊಸಿಷನ್ಗೆ ಬರುತ್ತೆ. ಲಾಸ್ಟ್ ಬಟ್ 1 ಕ್ಯಾರೆಕ್ಟರು ಸೆಕೆಂಡ್ ಪೊಸಿಷನ್ ಬರುತ್ತೆ. ಈ ಥರ ಸ್ಟೋರ್ ಆಗ್ತಾ ಇರುತ್ತೆ temp1ನಲ್ಲಿ. ಆ ಥರ ರಿವರ್ಸ್ ಫಾರ್ಮಲ್ಲಿ ಸ್ಟೋರ್ ಆಗಿರೋ ಅಂಥದ್ದು ನೀವು ಕೊಟ್ಟಿರೋ ಅಂಥ ಇನ್ಪುಟ್ ಸ್ಟ್ರಿಂಗ್ ಎರಡು ಈಕ್ವಲ್ ಆದರೆ ಇಟ್ಸ್ ಪ್ಯಾಲಿಂಡ್ರೋಮ್. ಅದು ಮಾಡಿದ್ದೀರಾ. ಡ್ಯಾಡ್ ಅಂತ DAD ಉಲ್ಟಾ ಮಾಡಿದ್ರೆ DAD ಡ್ಯಾಡ್ ಅಂತ ಬರುತ್ತೆ. ಮಾಮ್ ಅಂತ ಬರುತ್ತೆ. ಮೇಡಮ್ MADAM ಉಲ್ಟಾ ಮಾಡಿ MADAM. ಸೊ ಈ ರೀತಿ ಸ್ಟ್ರಿಂಗ್ಸ್ ಎಲ್ಲ ಪ್ಯಾಲಿಂಡ್ರೋಮ್. ಎಲ್ಸ್ ಇಟ್ಸ್ ನಾಟ್ ಪ್ಯಾಲಿಂಡ್ರೋಮ್. ಅಲ್ಲೂ ಕೊನೆಯಲ್ಲಿ ಎಫ್ ಐ ಹಾಕಬೇಕು. ಇದು ಫಾರ್ ಇಫ್ ಎಲ್ಸ್ ಎಫ್ ಐ ಸ್ಟೇಟ್ಮೆಂಟ್. ಈ ಸಿಂಟ್ಯಾಕ್ಸ್ ಬರೆದು ಒಂದು ಸಿಂಪಲ್ ಲ್ಯಾಬ್ ಪ್ರೋಗ್ರಾಮ್ ಬರೆದ್ರೆ ಆಗುತ್ತೆ. ಇಫ್ ಎಲ್ಸ್ ಎಫ್ ಐ ನೀವು ಕಂಪ್ಲೀಟ್ ಪ್ರೋಗ್ರಾಮ್ ಬರೆಯೋ ಅವಶ್ಯಕತೆಯೂ ಇಲ್ಲ. ಜಸ್ಟ್ ಅದು ಏನೋ ನಿಮಗೆ ನೆಸೆಸಿಟಿ ಇದೆ ಆ ಕಂಡೀಷನ್ ಬೇಸ್ಡು ನೀವು ಒಂದಷ್ಟು
ಲೈನ್ಗಳನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಹಾಕಿದ್ರೆ ಸಾಕು. ನೋಡಿ, ಓವೆಲ್ ಪ್ರೋಗ್ರಾಮು ಎಕ್ಸ್ಪ್ಲನೇಷನ್ ಆಗಿದೆ. ಇಲ್ಲೂ ಇಫ್ ದೆನ್ ಎಫ್ ಐ ಯೂಸ್ ಮಾಡ್ತೀವಿ. ಯಾವ ಕೇಸಲ್ಲಿ? ಇಫ್ ಇದಿಷ್ಟು ಕಂಡೀಷನ್ AEIOU ಅನ್ನೋ ಕ್ಯಾರೆಕ್ಟರ್ಗಳು ಆಲ್ಫಾಬೆಟ್ಸ್, ಅವು ಆಲ್ಫಾಬೆಟಿಕಲ್ ಕ್ಯಾರೆಕ್ಟರ್ಗಳು. ಇದಿಷ್ಟು ಓವೆಲ್ಸ್, ಇದಿಷ್ಟು ಮಾತ್ರ 26 ಇಂಗ್ಲಿಷ್ ಆಲ್ಫಾಬೆಟ್ಸಲ್ಲಿ ಓವೆಲ್ಸ್. ಈ ಕ್ಯಾರೆಕ್ಟರ್ ಏನಾರ ಕೊಟ್ಟಿರೋ ಸ್ಟ್ರಿಂಗಲ್ಲಿ ಪ್ರೆಸೆಂಟ್ ಇದ್ರೆ ಅನ್ನೋ ವರ್ಡ್ ಬಂದಾಗೆಲ್ಲ ಇಫ್ ಕಂಡೀಷನ್, ದೆನ್ ಎಲ್ಸ್ ಅದು ನಿಮಗೆ ಬಿಟ್ಟಿರೋ ಅಂಥದ್ದು. ದೆನ್ ಓವೆಲ್ ಕೌಂಟ್ ಈಕ್ವಲ್ ಟು ಓವೆಲ್ ಕೌಂಟ್ ಪ್ಲಸ್ 1. ನನ್ನ ನೇಮೊಂದು ಎಕ್ಸಾಂಪಲ್ ಕೊಟ್ಟಿದ್ದೆ. ನನ್ನ ನೇಮಲ್ಲಿ VARNA ಇಷ್ಟು ಕ್ಯಾರೆಕ್ಟರ್ಗಳಲ್ಲಿ ಎ ಅನ್ನೋದು 2 ಸತಿ ಬರುತ್ತೆ ಅಷ್ಟೆ, ಇದೆಲ್ಲ ಬರಲ್ಲ. ಆ ಎ 2 ಸತಿ ಬರೋದ್ರಿಂದ VC ಈಕ್ವಲ್ ಟು 2 ಅಂತ ಇದಕ್ಕೆ ಈ ಪ್ರೋಗ್ರಾಮ್ಗೆ ರಿಸಲ್ಟ್ ಬಂದಿತ್ತು. ನೋಡಿ, 1 2 3 ಈ 4 ಲೈನೇ ಎಕ್ಸಾಂಪಲ್ ಬರಿಬೋದು ನೀವು. ಇಫ್ ದೆನ್ ಎಫ್ ಐಗೆ ಯಾವುದು ಫಸ್ಟ್ ಸ್ಟೇಟ್ಮೆಂಟ್ ಇದೆಯಲ್ಲ, ಇಫ್ಗೆ ನೀವು ಈ ಓವೆಲ್ ಪ್ರೋಗ್ರಾಮ್ದೇನೆ ಲ್ಯಾಬ್ ಪ್ರೋಗ್ರಾಮ್ದೇನೆ ಇಫ್ ಈ ಕಂಡೀಷನ್ ಬರ್ಕೊಂಡು ದೆನ್ ಓವೆಲ್ ಕೌಂಟ್ ಈಕ್ವಲ್ ಟು VC ಪ್ಲಸ್ 1 FI. ಈ 4 ಲೈನ್ಸ್, ಇದೊಂದು 3-4 ಲೈನ್ಸ್ ಇದೆಯಲ್ಲ, ಇಷ್ಟು ಬರೆದ್ರೇನೆ ಇಟ್ಸ್ ಆನ್ ಎಕ್ಸಾಂಪಲ್ ಫಾರ್ ಇಫ್ FI ಸ್ಟೇಟ್ಮೆಂಟ್. ಪ್ಯಾಲಿಂಡ್ರೋಮ್ ಲ್ಯಾಬ್ ಪ್ರೋಗ್ರಾಮು ಇಫ್ ಎಲ್ಸ್ ಅದಕ್ಕೆ ತಗೋಬೋದು ನೀವು. ನೆಕ್ಸ್ಟು ಇದೆರಡು ಕ್ಯಾಟಗರಿ ಆಯಿತು. ಇಫ್ ಇಫ್ ಎಲ್ಸ್ FI ಸ್ಟೇಟ್ಮೆಂಟ್ ಅಂದರೆ ಎಲ್ಸ್ ಇಫ್ ಲ್ಯಾಡರ್, ಅದರದೇ ಕಂಟಿನ್ಯೂಯೇಷನ್ ನೋಡಿ. ಇಫ್ ಕಂಡೀಷನ್ ಎಕ್ಸ್ಪ್ರೆಷನ್ ದೆನ್ ಸ್ಟೇಟ್ಮೆಂಟ್, ಈ ಲಿಫ್ ಅಂತಾನೆ ಬರಿಬೇಕು. ಮತ್ತೆ ಕಂಡೀಷನ್ ದೆನ್ ಸ್ಟೇಟ್ಮೆಂಟ್ಸ್, ಕೊನೆಯಲ್ಲಿ ಎಲ್ಸ್ ಸ್ಟೇಟ್ಮೆಂಟ್ FI. ಇದಿಷ್ಟು ಸಿಂಟ್ಯಾಕ್ಸ್ ಬರ್ಕೊಂಡು ನೀವು ಸ್ಯಾಲ್ರಿ ಪ್ರೋಗ್ರಾಮ್ ನೋಡೋಣ, ಅದರಲ್ಲೇನಾದರೂ ನಿಮಗೆ ಇದಕ್ಕೆ ಎಕ್ಸಾಂಪಲ್ ಸಿಗುತ್ತಾ ಅಂತ. ಈ ಲಿಫ್ಗೆ ಎಕ್ಸಾಂಪಲ್ಲು ಸ್ಯಾಲ್ರಿ ಲ್ಯಾಬ್ ಪ್ರೋಗ್ರಾಮ್ ಇದೆಯಲ್ಲ ಬರಿಬೋದು. ಇಲ್ಲ ಅಂತಂದರೆ ಸಿಂಪಲ್ ಪ್ರೋಗ್ರಾಮ್ಸು ಎಕ್ಸಿಕ್ಯೂಷನ್ ಮಾಡಿಸಿದ್ದೀನಿ, ಅದನ್ನು ನೀವು ಎಕ್ಸಾಂಪಲ್ ಆಗಿ ತಗೋಬೋದು. ನೋಡಿ, ಇಫ್ ಕಂಡೀಷನ್ ಸ್ಯಾಲ್ರಿ ಬೇಸಿಕ್ ಸ್ಯಾಲ್ರಿ ಲೆಸ್ ದೆನ್ 1500, ದೆನ್ HRA ಈಕ್ವಲ್ ಟು ದಿಸ್ ಕಂಡೀಷನ್. HRA DA ಕ್ಯಾಲ್ಕುಲೇಷನ್ಗೆ ಫಾರ್ಮುಲಾ ಬರ್ಕೊಳ್ತೀರಾ. ಈ ಲೀಫ್ ಅಂದರೆ ಎಲ್ಸ್ ಇಫ್ ದಿಸ್ ಕಂಡೀಷನ್. ನೋಡಿ, ಈ ಲೀಫ್ ಬೇಸಿಕ್ ಸ್ಯಾಲ್ರಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1500. ಇಲ್ಲಿ ಇಫ್ ಬೇಸಿಕ್ ಸ್ಯಾಲ್ರಿ ಲೆಸ್ ದೆನ್ 1500. ಇದು ಫಸ್ಟ್ ಸೆಟ್ಗೆ ಈ ಲೀಫ್ ಹತ್ರ ಕಂಡೀಷನ್ ಇದು. ದೆನ್ HRA DA FI ಸೇಮ್ ಅದೇ ಸೆಟ್ಟು ಎಕ್ಸಾಂಪಲ್ ಇದೆ ನೋಡಿ. ಎಲ್ಸ್ ಪೋರ್ಷನ್ ಇಲ್ಲ ಅಷ್ಟೇನೆ ಇಲ್ಲಿ. ದೆನ್ ಈ ಸ್ಯಾಲ್ರಿ ಪ್ರೋಗ್ರಾಮು ಈ ಲೀಫ್ಗೆ ಎಕ್ಸಾಂಪಲ್ ಆಗಿ ತಗೋಬೋದು ನೀವು. ನೆಕ್ಸ್ಟು ನೆಸ್ಟೆಡ್ ಇಫ್ ಎಕ್ಸ್ಪ್ರೆಷನ್ ದೆನ್ 2 ಸ್ಟೇಟ್ಮೆಂಟ್ಸ್ ಎಲ್ಸ್ ಅಂತ ಬರುತ್ತೆ. ಮತ್ತೆ ಇಫ್ ಎಕ್ಸ್ಪ್ರೆಷನ್ ದೆನ್ 3rd ಸ್ಟೇಟ್ಮೆಂಟ್ 2
FI ಅಂತ ಹಾಕಬೇಕು, ಯಾಕಂದರೆ 2 if ಇರೋದ್ರಿಂದ. ಇದಕ್ಕೆ ಯಾವುದು ಲ್ಯಾಬ್ ಪ್ರೋಗ್ರಾಮ್ ಇಲ್ಲ, ನಾನು ಯಾವುದೋ ಕೊಟ್ಟಿದ್ದೀನಿ ಅನಿಸುತ್ತೆ ಕ್ಲಾಸಲ್ಲಿ, ಅದನ್ನು ರೆಫರ್ ಮಾಡ್ಬೋದು. ಸ್ವಿಚ್ ಸ್ಟೇಟ್ಮೆಂಟ್ಗೆ ಯಾವುದೋ ಫ್ರೂಟ್ಸ್ದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ಈ ರೀತಿ ಬರುತ್ತೆ ಅದು. ಇದನ್ನು ಲ್ಯಾಬ್ ಪ್ರೋಗ್ರಾಮ್ ಇಲ್ಲ. ಇಲ್ಲೊಂದು ಎಕ್ಸಾಂಪಲ್ ಪ್ರೋಗ್ರಾಮ್ ಇದೆ, ನೋಡೋಣ. ಇಲ್ಲಿ ಸಿಂಟ್ಯಾಕ್ಸ್ ಈ ರೀತಿ ಬರುತ್ತೆ. ಕೇಸ್ ಅನ್ನೋ ಕೀವರ್ಡು, ಸಿನಲ್ಲಿ ಸ್ವಿಚ್ ಕೇಸ್ ಇತ್ತಲ್ಲ ಆ ರೀತಿ. ಇನ್ ಅನ್ನೋ ಒಂದು ಕೀವರ್ಡು, ಪ್ಯಾಟ್ರನ್ 1, ಓಪನ್ ಸ್ಮಾಲ್ ಬ್ರ್ಯಾಕೆಟ್, ಸ್ಟೇಟ್ಮೆಂಟ್ 1, 2 semicolons. ಪ್ಯಾಟ್ರನ್ n, ಸ್ಟೇಟ್ಮೆಂಟ್ n, 2 semicolons. ಈ ಕೇಸ್ನ ನೀವು ರಿವರ್ಸ್ ಬರೀರಿ, ಆಗೇನಾಗುತ್ತೆ, ಎಸ್ ಇಲ್ಲೋಯ್ತು, ಎಸ್ ಇಲ್ಲಿ ಬಂತು, ಎ ಇಲ್ಲಿದೆ, ಸಿ ಇಲ್ಲೋಯ್ತು, ಅದೇ ಉಲ್ಟಾ. ಈಗ ಇಫ್ಗೆ ಉಲ್ಟಾ ಬರೆದ್ರೆ FI ಆಗಲಿಲ್ವಾ ಇಲ್ಲಿ, ಅದೇ ರೀತಿ ಇಲ್ಲೂ ಯೂಸ್ ಮಾಡಿರೋಂಥದ್ದು. ಇದೇ ಸಿಂಟ್ಯಾಕ್ಸು ನೀವು ಬರಿಬೇಕು. ಒಂದಷ್ಟು ಎಕ್ಸಾಂಪಲ್ಸು ಇದೆ ಈ ವೆಬ್ಸೈಟಲ್ಲಿ. ಈ ಎಕ್ಸಾಂಪಲ್ಲೇ ನಾನು ಕ್ಲಾಸಲ್ಲಿ ಕೊಟ್ಟಿರೋ ಅಂಥದ್ದು. ಯೂಸ್ ಇಫ್ $A = $B, ದೆನ್ A = B FI, ಇಷ್ಟು ಬರೆದ್ರೂ ಆಗುತ್ತೆ. ಇದು ಸ್ವಿಚ್ ಕೇಸ್ಗೆ ಎಕ್ಸಾಂಪಲ್. ಕೇಸ್ $cars in ಕೇಸ್ 1 ಮರ್ಸಿಡೀಸ್ ಅಂತ ಇದೆ. ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, ಕೊನೆಯಲ್ಲಿ 2 ಸೆಮಿಕೋಲನ್. ಆಡಿ ಅದರದ್ದು ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ, BMW ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ. ಇಷ್ಟು ಬರೆದುಬಿಟ್ಟು ESC ಅಂತ ಹಾಕ್ಕೊಂಡ್ರೆ ಅಲ್ಲಿ ಏನಿದೆ ಅದು ಡಿಸ್ಪ್ಲೇ ಆಗುತ್ತೆ. ಬೇಸ್ಡ್ ಆನ್ ದಿ ಚಾಯ್ಸ್ ಡಿಸ್ಪ್ಲೇ ಆಗುತ್ತೆ. ಇದಿಷ್ಟು ಕಂಡೀಷ್ನಲ್ ಸ್ಟೇಟ್ಮೆಂಟ್ಸ್. ತುಂಬ ಈಸಿಯಾಗಿರುತ್ತೆ, ನೀವು ಸಿ ಥರನೇ ಫಾಲೋ ಮಾಡಿಕೊಂಡು ಇಲ್ಲಿ ಸ್ವಲ್ಪ ಕೇರ್ ತಗೊಳ್ಳಿ ಅಷ್ಟೇ. ಇಫ್ಗೆ ಎಂಡಿಂಗಲ್ಲಿ FI ಹಾಕಬೇಕು, ದೆನ್ ಕೀವರ್ಡ್ ಇರಲೇಬೇಕು. ಇಫ್ ಎಲ್ಸ್ಗೆ ಲೀಫ್ ಅಂತ ಹಾಕೋಬೇಕಾಗತ್ತೆ ಇಲ್ಲಿ, ಎಲ್ಸ್ ಅದೇ ಕೀವರ್ಡ್ ಇರುತ್ತೆ. ದೆನ್ ಪ್ರಿಂಟ್ ಸ್ಟೇಟ್ಮೆಂಟು ಈ ಕೋನಲ್ಲೇ ಬರಿಬೇಕು. ಎಲ್ಸ್ ಇಫ್ ಲ್ಯಾಡರ್, ನೆಸ್ಟೆಡ್ ಇಫ್, ಈ ರೀತಿ ಫಾಲೋ ಮಾಡಿ 5 ಕಂಡೀಷ್ನಲ್ ಸ್ಟೇಟ್ಮೆಂಟ್ಸ್ ಇದೆ. ಸಿಂಟ್ಯಾಕ್ಸ್ ಬರೆದು ಒಂದು ಕಂಪ್ಲೀಟ್ ಪ್ರೋಗ್ರಾಮ್ ಬರೆಯೋ ಅವಶ್ಯಕತೆಯೂ ಇಲ್ಲ, ಒಂದಷ್ಟು ಲೈನ್ಸ್ನ ಅಲ್ಲಿ ಹಾಕ್ಕೊಂಡ್ರೆ ಆಯಿತು. ನೆಕ್ಸ್ಟ್ ಲೂಪಿಂಗ್ ಸ್ಟೇಟ್ಮೆಂಟ್ಸು. ವೈಲ್ ಸ್ಟೇಟ್ಮೆಂಟ್, ಫಾರ್ ಸ್ಟೇಟ್ಮೆಂಟ್, ಅಂಟಿಲ್ ಸ್ಟೇಟ್ಮೆಂಟ್. ಲೂಪ್ ಕಂಟ್ರೋಲ್ ಸ್ಟೇಟ್ಮೆಂಟ್ಸ್ ಅಂತ ಬರುತ್ತೆ ಇವೆರಡು, ಬ್ರೇಕ್ ಆ್ಯಂಡ್ ಕಂಟಿನ್ಯೂ. ಲೂಪಿಂಗ್ ಅಂದರೆ ಕಂಟಿನ್ಯೂಸ್ ತಿರುಗ್ತಾ ಇದೆ ಏನೋ, ಅದನ್ನು ಸ್ಟಾಪ್ ಮಾಡೋಕ್ಕೆ, ಕಂಟ್ರೋಲ್ ಮಾಡೋಕ್ಕೆ ಏನೋ ಒಂದು ಕಮ್ಯಾಂಡ್ ಬೇಕು. ಅದೇನೇ ಬ್ರೇಕ್ ಮತ್ತು ಕಂಟಿನ್ಯೂ ಸ್ಟೇಟ್ಮೆಂಟ್. ವೈಲ್ ಸ್ಟೇಟ್ಮೆಂಟ್ಗೆ ನಿಮಗೆ ಸುಮಾರು ಲ್ಯಾಬ್ ಎಕ್ಸಾಂಪಲ್ಸು ಸಿಗುತ್ತೆ. ವೈಲ್ ಕಮ್ಯಾಂಡ್ ಅಥವಾ ಕಂಡೀಷನ್. ವೈಲ್ ಕಂಡೀಷನ್ ಆದಮೇಲೆ ನೆಕ್ಸ್ಟ್ ಲೈನಲ್ಲೇ ಡೂ ಅನ್ನೋ ಕೀವರ್ಡ್ ಬರುತ್ತೆ. ಸ್ಟೇಟ್ಮೆಂಟ್ಸ್, ಡನ್ ಅನ್ನೋ ಕೀವರ್ಡು ಕೊನೆಯಲ್ಲಿ ಬರುತ್ತೆ. ಇದೇ ಥರ ಸಿಂಟ್ಯಾಕ್ಸು ನಿಮಗಿಲ್ಲಿ ಫೆಕ್ಟೋರಿಯಲ್ ಪ್ರೋಗ್ರಾಮಲ್ಲಿ ಸಿಗುತ್ತೆ ನೋಡಿ. ವೈಲ್ ಕಂಡೀಷನ್,
ನೆಕ್ಸ್ಟ್ ಲೈನಲ್ಲೇ ಡೂ ಅಂತ ಇದೆ, ಕಂಪೇರ್ ಮಾಡ್ಕೋಬೋದು. ಡೂ, ಸ್ಟೇಟ್ಮೆಂಟ್ ಟು ಬಿ ಎಕ್ಸಿಕ್ಯೂಟೆಡ್ ಇವೆರಡು. ನೆಕ್ಸ್ಟು ಡನ್ ಅಂತ ಇದೆ, ಇಲ್ಲಿ ಡನ್. ಇದು ಎಕ್ಸ್ಪ್ಲನೇಷನ್ ಆಗಿದೆ ವಿಡಿಯೋದಲ್ಲಿ. ಈ ಪ್ರೋಗ್ರಾಮು ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಅದರಲ್ಲಿ ಹೇಳ್ತಾ ಬಂದಿದ್ದೀನಿ. ಈಗ 5 ಅಂತ ನಾನು ತಗೊಂಡ್ರೆ ಫಸ್ಟು ಐ ಮತ್ತು ಎಫ್ ವ್ಯಾಲ್ಯೂ 1 into 1. ಸೊ ಎಫಲ್ಲಿ 1 ಸ್ಟೋರ್ ಆಯಿತು. ಐ ಏನಾಯಿತು, ಐ ಈಗ 1 ಇತ್ತು, 1 ಇರಲ್ಲ ಈಗ. ನೆಕ್ಸ್ಟ್ ಇಟಿರೇಷನ್ಗೆ 1 ಜೊತೆಗೆ +1 ಆ್ಯಡ್ ಆಗುತ್ತೆ. $i ಇರೋದ್ರಿಂದ 1 ಏನಿತ್ತು ಅದಕ್ಕೆ ಇನ್ನೊಂದು 1 ಆ್ಯಡ್ ಆದಾಗ ಐ 2 ಆಯಿತು. ಈಗ ವಾಟ್ ಈಸ್ ದಿ ಕರೆಂಟ್ ವ್ಯಾಲ್ಯೂ ಆಫ್ ಎಫ್ ಆ್ಯಂಡ್ ಐ? ಎಫು 1 ಇದೆ, 1 into 1 ಕ್ಯಾಲ್ಕುಲೇಟ್ ಮಾಡಿದ್ದಕ್ಕೆ ಐ ಈಕ್ವಲ್ ಟು 2 ಇದೆ. ಸೊ 1 into 2 $f ಈ ಪ್ಲೇಸಲ್ಲಿ 1 ಬರುತ್ತೆ, ಐ ಪ್ಲೇಸಲ್ಲಿ 2 ಬರುತ್ತೆ. 1 into 2 ಏನಾಯಿತು, ವಾಟ್ ಈಸ್ ದಿ ಕರೆಂಟ್ ವ್ಯಾಲ್ಯೂ ಆಫ್ ಎಫ್ ಈಗ 2 ಆಗಿದೆ. ಐ ವ್ಯಾಲ್ಯೂ ಏನಾಗಿದೆ, ಏನಿತ್ತು $i ವ್ಯಾಲ್ಯೂ ಪ್ರೀವಿಯಸ್ ನಮಗೆ ಸಿಕ್ಕಿದ್ದು 2 + 1 3 ಆಯಿತು. ಸೊ 3 2s are 6. ಈ ರೀತಿ 5 ತನಕ ಇಟಿರೇಷನ್ ಆಗಿ 5 ಅಂತ ಎಂಟ್ರಿ ಮಾಡಿದ್ರೆ 120 ಬರುತ್ತೆ. ಇದು ಈ ಥರ ಅದೇನೇ ಒಂದೊಂದೇ ನಂಬರು 1 ಆದಮೇಲೆ 2 ತೊಗೋಬೇಕು ನಾನು, 2 ಆದಮೇಲೆ 3 ಅಂತ ಅದಕ್ಕೆ ಐಡಿಯಾ ಬರ್ತಾ ಇರೋದು ಈ +1 ಹಾಕಿರೋದ್ರಿಂದ. ಮತ್ತು ಇಲ್ಲಿ ಕ್ಯಾಲ್ಕುಲೇಷನ್ಸ್ ಆಗಿ ಆ ವ್ಯಾಲ್ಯೂ ಇಲ್ಲಿ ಕಂಡೀಷನ್ ಚೆಕ್ ಆಗಿ ಈ ಲೂಪ್ ಒಳಗಡೆ ಹೋಗಿ 1 ಆದಮೇಲೆ 2, 2 ಆದಮೇಲೆ 3, 3 ಆದಮೇಲೆ 4, 4 ಆದಮೇಲೆ 5, 5ಗೆ ಸ್ಟಾಪ್ ಆಗಬೇಕು ಅಂತ ಗೊತ್ತಾಗ್ತಾ ಇರೋದು. ಮತ್ತು ಆ ಲೂಪಿಂಗ್ 1 2 3 4 5 ಒಂದಾದ್ಮೇಲೆ ಒಂದು ಬರ್ತಾ ಹೋಗುತ್ತಲ್ಲ, ಅದನ್ನೇ ಲೂಪಿಂಗ್ ಅಂತ ಹೇಳ್ತೀವಿ. ಎಲ್ಲಿ ತನಕ ಅದು ಬರಬೇಕು ಹೋಗ್ತಾನೆ. ನಾವು ಈ ಕಂಡೀಷನ್ ಕೊಟ್ಟಿಲ್ಲ ಅಂದರೆ ಅದು ಹೋಗ್ತಾನೇ ಇರುತ್ತೆ, 100 1000 ಅಂತ ಹೋಗ್ತಾನೇ ಇರುತ್ತೆ. ನಾವಿಲ್ಲೊಂದು ಕಂಡೀಷನ್ ಕೊಟ್ಟು ಅದು ನಿಲ್ಲಿಸ್ಕೋಬೇಕು, ಅಲ್ಲಿ ತನಕ ಅದು ಲೂಪಿಂಗ್ ಆಗಬೇಕಂತ. ಇಲ್ಲಿ ಮಲ್ಟಿಪ್ಲಿಕೇಶನ್ ಆಗ್ತಾ ಇರುತ್ತೆ ಆ ವ್ಯಾಲ್ಯೂ. ಸೊ ವೈಲ್ ಕಂಡೀಷನ್ ಡೂ ಸ್ಟೇಟ್ಮೆಂಟ್ಸ್ ಡನ್, ಈ ರೀತಿಯೇ ಸಿಂಟ್ಯಾಕ್ಸ್ ಬರುತ್ತೆ. ಇದು ಒಂದೇ ಅಲ್ಲ, ಇವನ್ ಮಲ್ಟಿಪ್ಲಿಕೇಶನ್ ಟೇಬಲ್ಲು ಎಕ್ಸಾಂಪಲ್ ಆಗಿ ತಗೋಬೋದು ನೀವು. ಮಲ್ಟಿಪ್ಲಿಕೇಶನ್ ಟೇಬಲ್ ನೋಡಿ. ವೈಲ್ ಕಂಡೀಷನ್ ಐ ಅಂದರೆ ಏನು, 1 ಲೆಸ್ ದೆನ್ ಆರ್ ಈಕ್ವಲ್ ಟು ಆರ್ ಅಂದರೆ ಏನು, ರೇಂಜ್ ನಾನು 10 ಅಂತ ಹಾಕಿರ್ತೀನಿ. 2 ಟೇಬಲ್ಲು ನನಗೆ 10 ತನಕ ಬೇಕು ಕಂಡೀಷನ್. ನೆಕ್ಸ್ಟ್ ಲೈನಲ್ಲಿ ಡೂ ಅನ್ನೋ ಕೀವರ್ಡ್ ಇರಬೇಕು ಅಂತ ಹೇಳಿದೆ, ಡೂ ಅಂತ ಇದೆ. ಇದು ನೆಕ್ಸ್ಟ್ ಲೈನ್ಗೆ ಶಿಫ್ಟ್ ಮಾಡ್ಕೋಬೋದು. ಇವೆರಡು ಸ್ಟೇಟ್ಮೆಂಟ್ಸ್ ಡನ್ ಅಂತ ಇದೆ. ಈ ರೀತಿ ನಮಗೆ ಟೇಬಲ್ಗಳು ಬೇಕು, ಒಂದಾದ್ಮೇಲೆ ಒಂದು ನಂಬರ್ಸು ಮಲ್ಟಿಪ್ಲೈ ಆಗ್ತಿರಬೇಕು, ಮಲ್ಟಿಪ್ಲೈ ಆಗಿ ಪ್ರೀವಿಯಸ್ ವ್ಯಾಲ್ಯೂ ಜೊತೆ ಅಡಿಷನ್ ಆಗ್ತಾ ಇರಬೇಕು, ಆಟೋಮೆಟಿಕ್ಕಾಗಿ ಅದು ಪರ್ಫಾರ್ಮ್ ಮಾಡ್ತಾ ಇರಬೇಕು ಅಂದರೆ ನಮಗೆ ವೈಲ್ ಲೂಪ್ ಬೇಕು. ಸೊ ಫೆಕ್ಟೋರಿಯಲ್ ಪ್ರೋಗ್ರಾಮು ಎಕ್ಸಾಂಪಲ್ ತೊಗೋಬೋದು, ಮಲ್ಟಿಪ್ಲಿಕೇಶನ್ ಟೇಬಲ್ಲು ಎಕ್ಸಾಂಪಲ್ ತೊಗೋಬೋದು ನೀವು. ಈ ಸ್ಟಾರ್ಟಿಂಗ್ 4 ಲೈನ್ಸು ಬರೀತಿದ್ರು ಓಕೆ, ಇದೊಂದು ಏನು 4 ಲೈನ್ಸ್ ಇದೆ ಇದನ್ನು ಎಕ್ಸಾಂಪಲ್ ಆಗಿ ತಗೊಂಡು ನೀವು ಬರಿಬೋದು. ನೆಕ್ಸ್ಟು ಪ್ಯಾಲಿಂಡ್ರೋಮ್ ಪ್ರೋಗ್ರಾಮು ನೀವು ಎಕ್ಸಾಂಪಲ್ ಆಗಿ ತಗೋಬೋದು. ಇಲ್ಲೂ ಅಷ್ಟೇ ವೈಲ್ ಲೂಪ್ ಇದೆ. ವೈಲ್ ಕಂಡೀಷನ್, ನೆಕ್ಸ್ಟ್ ಲೈನಲ್ಲಿ ಡೂ ಕೀವರ್ಡ್, ಸೆಟ್ ಆಫ್ ಸ್ಟೇಟ್ಮೆಂಟ್ಸ್ ಡನ್. ಇದು ರಿವರ್ಸ್ ಪ್ರೋಗ್ರಾಮಲ್ಲೇ ಎಕ್ಸ್ಪ್ಲನೇಷನ್ ಆಗಿದೆ. ಎಲ್ಲಿ ಏನು ಕ್ಯಾಲ್ಕುಲೇಷನ್ ಆಗುತ್ತೆ, ನಾವು ಏನು ಸ್ಟ್ರಿಂಗ್ ಇನ್ಪುಟ್ ಮಾಡಿರ್ತೀವಿ ಅದರಲ್ಲಿರೋ ನಂಬರ್ ಆಫ್ ಕ್ಯಾರೆಕ್ಟರ್ಸ್, ಟೋಟಲ್ ನಂಬರ್ ಆಫ್ ಕ್ಯಾರೆಕ್ಟರ್ಸು ವೇರಿಯೇಬಲ್ ಒಳಗೆ ಸ್ಟೋರ್ ಆಗುತ್ತೆ. ಇಟ್ಸ್ ಗ್ರೇಟರ್ ದೆನ್ 0, ಏನಾದರೂ ಸ್ಟ್ರಿಂಗ್ ಇದ್ದರೆ ಒಂದು ಕ್ಯಾರೆಕ್ಟರ್ ಹಾಕಿದ್ರೆ ಅಲ್ಲಿ ಪಾಸಿಟಿವ್ ನಂಬರ್ ಆಗಿರುತ್ತೆ. ಇಲ್ಲ ಅಂದರೆ ನಾವಲ್ಲಿ ಸ್ಟ್ರಿಂಗೇನೆ ಇನ್ಪುಟ್ ಮಾಡಿಲ್ಲ ಅಂದರೆ ನೆಗೆಟಿವ್ ನಂಬರ್, ಆಗ ಲೂಪಿಂಗೇನೆ ಸ್ಟಾರ್ಟ್ ಆಗಲ್ಲ. ಸೊ
ಅಲ್ಲಿ ಏನೋ ಒಂದು ಪಾಸಿಟಿವ್ ನಂಬರ್ ಇದೆ. ಪಾಸಿಟಿವ್ ನಂಬರ್ ಇದೆ ಅಂದರೆ ಇಟ್ಸ್ ಅಂಡರ್ಸ್ಟುಡ್ ಗ್ರೇಟರ್ ದೆನ್ 0 ಅಂತ. ಡೂ ಸೆಟ್ ಆಫ್ ಸ್ಟೇಟ್ಮೆಂಟ್ಸ್. ಕಟ್ ಕಮ್ಯಾಂಡು ಒಂದೊಂದೇ ಕ್ಯಾರೆಕ್ಟರು ಲಾಸ್ಟ್ ಪೊಸಿಷನಿಂದ ಕಟ್ ಮಾಡ್ತಾ ಬರುತ್ತೆ. ಕಟ್ ಕಮ್ಯಾಂಡ್ದು ಒಂದು ವಿಡಿಯೋ ಮಾಡಿದ್ದೀನಿ, ಅದನ್ನು ರೆಫರ್ ಮಾಡಿ. ಕಟ್ -c ಅಂದರೆ ಇಟ್ ವಿಲ್ ಕಟ್ ದಿ ಕ್ಯಾರೆಕ್ಟರ್ಸ್. ಯಾವ ಕ್ಯಾರೆಕ್ಟರ್ ಕಟ್ ಮಾಡುತ್ತೆ, ಅದು ಸ್ಟೋರ್ ಮಾಡಿ ಇಟ್ಕೊಂಡಿರುತ್ತಲ್ಲ, ಇನ್ಪುಟ್ ಮಾಡಿರುತ್ತಲ್ಲ ಸ್ಟ್ರಿಂಗು, ಆ ಕ್ಯಾರೆಕ್ಟರ್ಸು $1 ಪೊಸಿಷನಲ್ಲಿ ಕೂತಿರೋ ಅಂಥ ಕ್ಯಾರೆಕ್ಟರ್ಸು ರಿವರ್ಸ್ ಫಾರ್ಮಲ್ಲಿ ಕಟ್ ಮಾಡ್ತಾ ಬರುತ್ತೆ. ಕಟ್ ಮಾಡಿ ಈಗ ಕಂಪ್ಯೂಟರ್ ಅಂತ ನಾನು ಎಂಟ್ರಿ ಮಾಡಿದರೆ ಲಾಸ್ಟ್ ಕ್ಯಾರೆಕ್ಟರು ಫಸ್ಟ್ ಪೊಸಿಷನ್ಗೆ ಬಂತು, ಲಾಸ್ಟ್ ಬಟ್ 1 ಕ್ಯಾರೆಕ್ಟರು ಸೆಕೆಂಡ್ ಪೊಸಿಷನ್ಗೆ ಬಂತು. ಈ ಥರ ಸಿ ಕೊನೆಯಲ್ಲಿ ಕೂತ್ಕೊಳ್ಳುತ್ತೆ ಫಸ್ಟ್ ಕ್ಯಾರೆಕ್ಟರ್. ಸೊ ಇದು ಒಂದೊಂದೇ ಪೊಸಿಷನ್ ಡಿಕ್ರಿಮೆಂಟ್ ಮಾಡ್ತಾ ಬರೋಕ್ಕೆ. ಇದಿಷ್ಟು ಬೇಕಾದರೆ ನೀವು ಎಕ್ಸಾಂಪಲ್ ಆಗಿ ತೊಗೋಬೋದು. ಸೊ ಮಲ್ಟಿಪ್ಲಿಕೇಶನ್ ಟೇಬಲ್ಲು, ಫೆಕ್ಟೋರಿಯಲ್ಲು ಮತ್ತು ಪ್ಯಾಲಿಂಡ್ರೋಮ್, ಇದೆಲ್ಲ ಕೇಸಸ್ಸಲ್ಲೂ ಏನಾಗ್ತಾ ಇದೆ, ಒಂದೊಂದೇ ಕ್ಯಾರೆಕ್ಟರು ಒಂದೊಂದೇ ಕ್ಯಾರೆಕ್ಟರು ನಂಬರ್ನ ವಿಸಿಟ್ ಮಾಡಿ ಪ್ರಾಸೆಸ್ ಮಾಡಿ ನೆಕ್ಸ್ಟ್ ಕ್ಯಾರೆಕ್ಟರ್ಗೆ ಮೂವ್ ಆಗ್ತಿದೆ. ಇಂಥ ಕೇಸಸ್ಸಲ್ಲಿ ವಿ ಯೂಸ್ ವೈಲ್ ಲೂಪ್. ನೆಕ್ಸ್ಟು ಲೂಪಿಂಗ್ ಸ್ಟೇಟ್ಮೆಂಟ್ಸಲ್ಲಿ ವೈಲ್ ಆದಮೇಲೆ ಫಾರ್ ಸ್ಟೇಟ್ಮೆಂಟ್. ಫಾರ್ ಲೂಪ್ ಆಪರೇಟ್ಸ್ ಆನ್ ಲಿಸ್ಟ್ ಆಫ್ ಐಟಮ್ಸ್. ಆಲ್ರೆಡಿ ಲಿಸ್ಟ್ ಆಫ್ ಐಟಮ್ಸ್ ಇರಬೇಕು, ಅದರ ಮೇಲೆ ಆಪರೇಟ್ ಮಾಡೋ ಅಂಥದ್ದು ಫಾರ್ ಲೂಪ್. ವೈಲ್ ಲೂಪಲ್ಲಿ ಏನಾಗುತ್ತೆ, ಒಂದು ವ್ಯಾಲ್ಯೂ ಅದಕ್ಕೆ ಇನಿಷಿಯಲೈಸ್ ಮಾಡಿದ್ರೆ ಅದು ನೆಕ್ಸ್ಟ್ ವ್ಯಾಲ್ಯೂನ ಅದು ಆಟೋಮೆಟಿಕ್ಕಾಗಿ ಡಿಕ್ರಿಮೆಂಟ್ ಮಾಡಿಕೊಂಡು ಪ್ರಾಸೆಸಿಂಗ್ ಮಾಡ್ತಾ ಇರುತ್ತೆ. ಫಾರ್ ಲೂಪು ಲಿಸ್ಟ್ ಆಫ್ ಐಟಮ್ಸ್ ಕೊಡಬೇಕು, ಇದಕ್ಕೆ ಸಿಂಟ್ಯಾಕ್ಸು ವೇರಿ ಆಗುತ್ತೆ. ಫಾರ್ ಅನ್ನೋ ಕೀವರ್ಡ್ ಇರಬೇಕು, VAR ಅನ್ನೋದು ವೇರಿಯಬಲ್ಲು, ಅನ್ನೋದು ಕೀವರ್ಡು, ಇಲ್ಲಿ ವರ್ಡ್ಸ್ ಅಥವಾ ನಂಬರ್ಸ್ ಏನಾದರೂ ಇಲ್ಲಿ ಸೆಟ್ ಆಫ್ ವರ್ಡ್ಸ್ ಆರ್ ಸೆಟ್ ಆಫ್ ನಂಬರ್ಸ್, ಸೆಟ್ ಆಫ್ ಕ್ಯಾರೆಕ್ಟರ್ಸ್ ನೀವಿಲ್ಲಿ ಇನ್ಪುಟ್ ಮಾಡಿರಬೇಕು. ಅಥವಾ ಸ್ಟಾರ್ ಅಂತಲೂ ಕೊಡ್ಬೋದು. ನಾವೊಂದು ಲಿಸ್ಟ್ ಆಫ್ ಡಿಸ್ಪ್ಲೇಯಿಂಗ್ ದಿ ಲಿಸ್ಟ್ ಆಫ್ ಫೈಲ್ಸ್ ಇನ್ ಎ ಕರೆಂಟ್ ಡೈರೆಕ್ಟರಿ ಪ್ರೋಗ್ರಾಮಲ್ಲಿ ಇಲ್ಲಿ ಸ್ಟಾರ್ ಅನ್ನೋ ವರ್ಡ್ ನೋಡ್ತೀವಿ. ಸ್ಟಾರ್ ಅಂದರೆ ಏನು, ಅಕಾರ್ಡಿಂಗ್ ಟು ದಟ್ ಪ್ರೋಗ್ರಾಮ್ ಆಲ್ ದಿ ಫೈಲ್ಸು ಇಲ್ಲಿ ಬರಬೇಕು. ನೆಕ್ಸ್ಟ್ ಲೈನಲ್ಲೇ ಈ ವೈಲ್ ಲೂಪ್ ಥರನೇ ವೈಲ್ ಕಂಡೀಷನ್ ಆದ ತಕ್ಷಣ ಡೂ ಕೀವರ್ಡ್ ಇದೆ, ಆ ಕೀವರ್ಡ್ ಇಲ್ಲಿ ಬರುತ್ತೆ. ಸ್ಟೇಟ್ಮೆಂಟ್ಸ್ ಟು ಬಿ ಎಕ್ಸಿಕ್ಯೂಟೆಡ್, ಡನ್. ಇದಕ್ಕೆ ಲ್ಯಾಬ್ ಪ್ರೋಗ್ರಾಮ್ ನೋಡಬೇಕು ಅಂದರೆ ಆಗಲೇ ನಾನು ಹೇಳ್ದಾಗೆ RWX ಪರ್ಮಿಷನ್. ಇದು ಇಫ್ಗೂ ಎಕ್ಸಾಂಪಲ್ ಕೊಟ್ಟಿದ್ದೆ. ಇದೇ ಎಕ್ಸಾಂಪಲ್ಲು ನೀವು ಇದೊಂದು ಪ್ರೋಗ್ರಾಮ್ ಕಲ್ತ್ಕೊಂಡ್ರೆ FIಗೂ ಎಕ್ಸಾಂಪಲ್ ಬರಿಬೋದು, ಫಾರ್ ಲೂಪ್ಗೂ ಎಕ್ಸಾಂಪಲ್ ಬರಿಬೋದು. ಫಾರ್ ಇದು ನೇಮ್ ಇನ್ LS ನೋಡಿ, ಫಾರ್ ಕೀವರ್ಡ್ ಇದೆ, ವೇರಿಯಬಲ್ VAR ವೇರಿಯಬಲ್, ಇಲ್ಲಿ ಫಾರ್ ಕೀವರ್ಡ್ ಇದೆ. ಆ ವೇರಿಯಬಲ್ ಪ್ಲೇಸಲ್ಲಿ ನೇಮ್ ಅಂತ ಇದೆ. ವೇರಿಯಬಲ್ ಆದಮೇಲೆ ಏನಿದೆ, ಅನ್ನೋ ಕೀವರ್ಡ್ ಇದೆ, ಅದೇ ಅನ್ನೋ ಕೀವರ್ಡ್. ನೆಕ್ಸ್ಟ್ ಇಲ್ಲಿ ಲಿಸ್ಟ್ ಆಫ್ ವರ್ಡ್ಸ್ ಅಂತ ಇದೆ, ಇಲ್ಲಿ LS ಕಮ್ಯಾಂಡ್ ಇದೆ. ಕಮ್ಯಾಂಡ್ ಏನು ಮಾಡುತ್ತೆ, ಲಿಸ್ಟ್ ಮಾಡುತ್ತೆ, ಅದಕ್ಕೆ ಈ ಕಮ್ಯಾಂಡು ಯೂಸ್ ಮಾಡ್ಬೋದು. ಇದು ಬ್ಯಾಕ್ ಕೋಟ್ಸ್. ನೆಕ್ಸ್ಟ್ ಕೀವರ್ಡು ಡೂ ಸ್ಟೇಟ್ಮೆಂಟು. ಇದು ನಾನು ಆಗಲೇ ಎಕ್ಸ್ಪ್ಲೈನ್ ಮಾಡಿದೆ, ಇಫ್ ದೆನ್ FI ಸ್ಟೇಟ್ಮೆಂಟ್ಸು ಇದು ಹೇಗೆ ವರ್ಕ್ ಆಗುತ್ತೆ ಅಂತ. RWX ಇದು ಆ್ಯಂಡ್ ಆಪ್ರೇಟರು. ಆ್ಯಂಡ್ ಆಪ್ರೇಟರ್ ಲಾಜಿಕ್ಕು, ಇಫ್ ಎನಿ ಒನ್ ಆಫ್ ದಿ ಇನ್ಪುಟ್ ಈಸ್ ಟ್ರೂ ದಿ ಔಟ್ಪುಟ್ ಈಸ್ ಟ್ರೂ. ಸೊ RWX ಯಾವುದಕ್ಕೆ ಪರ್ಮಿಷನ್ ಇದೆ ಆ ಫೈಲ್ ಮಾತ್ರ ಡಿಸ್ಪ್ಲೇ ಆಗುತ್ತೆ. ಈ ಫಾರ್ ಲೂಪ್ ಏನು ಮಾಡುತ್ತೆ, ಎಲ್ಲ ಫೈಲ್ಸು ಲಿಸ್ಟ್ ಔಟ್ ಮಾಡಿಬಿಡುತ್ತೆ. ಆದರೆ ಇಫ್ ಕಂಡೀಷನ್ ಅದರೊಳಗೆ ಹಾಕ್ಕೊಂಡಿದ್ದೀವಿ, ಇದೇನು ಮಾಡುತ್ತೆ, ಇಟ್ ಎಕ್ಸ್ಟ್ರಾಕ್ಟ್ಸ್ ಓನ್ಲಿ ದೋಸ್ ಫೈಲ್ಸ್ ವಿಚ್ ಹ್ಯಾವ್ ರೀಡ್, ರೈಟ್ ಆ್ಯಂಡ್ ಎಕ್ಸಿಕ್ಯೂಟ್ ಪರ್ಮಿಷನ್ಸ್. ಕೊನೆಯಲ್ಲಿ ಡನ್ ಅಂತ ಇರಲೇಬೇಕು. ವೈಲ್ ಲೂಪ್ಗೂ ಅಷ್ಟೇ, ಫಾರ್ ಲೂಪ್ಗೂ ಅಷ್ಟೇ. ಇದು ಒಂದು ಲೈನು ವೇರಿ ಆಗುತ್ತೆ ವೈಲ್ ಲೂಪ್ಗೆ ಮತ್ತು ಫಾರ್ ಲೂಪ್ಗೆ. ಡೂ ಸ್ಟೇಟ್ಮೆಂಟ್ ಟು ಬಿ ಎಕ್ಸಿಕ್ಯೂಟೆಡ್, ಡನ್ ಅಂತ ಇರಲೇಬೇಕು. ಸೊ ಇದು ಸೆಟ್ ಲಿಸ್ಟ್ ಆಫ್ ಆಲ್ ದಿ ಫೈಲ್ಸ್ ಡಿಸ್ಪ್ಲೇ ಮಾಡಿ.